ಹಲೋ ಎವ್ರಿವನ್, SSLCದು ರಿಸಲ್ಟ್ ಯಾವ ಪಬ್ಲಿಷ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆನೇ ಇವಾಗ ಒಂದು ಹೊಸ ಅಪ್ಡೇಟ್ ಬೀಳಾಗಿದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಂತ ಹೇಳಿದ್ರೆ, ನಮ್ಮದು 10th ರಿಸಲ್ಟ್ 2ನೇ ತಾರೀಕು ಮಧ್ಯಾಹ್ನ 12ವರೆಗೆ ಪಬ್ಲಿಷ್ ಮಾಡ್ತೀವಂತ ಒಂದು ನೋಟಿಫಿಕೇಷನ್ನ ಬಿಟ್ಟಿರ್ತಾರೆ. ಹಾಗಾಗಿ ನಾವು ಈ ಒಂದು ಟೈಮ್ಗೆ ನಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ಹಾಗಾದರೆ ಇವಾಗ ನೀವು ಎಲ್ಲಿ ಚೆಕ್ ಮಾಡ್ಕೋಬೋದು ಅಂತ ಹೇಳಿದರೆ, ಸೊ ಈ ಒಂದು ವೆಬ್ಸೈಟ್ಗೆ ಬಂದು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಸೊ ವೆಬ್ಸೈಟ್ದು ಅಡ್ರೆಸ್ ಕೂಡ ನೀವು ನೋಟ್ ಮಾಡ್ಕೋಬೋದು, KRResults.nic.in ಅಂತ. ಸೊ ಈ ಒಂದು ವೆಬ್ಸೈಟನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸೆಕೆಂಡ್ PU ರಿಸಲ್ಟ್ ಕೂಡ ಇಲ್ಲೇ ಪಬ್ಲಿಷ್ ಮಾಡಿದ್ರು, ಬಟ್ SSLCದು ರಿಸಲ್ಟ್ ಕೂಡ ಇಲ್ಲೇ ಚೆಕ್ ಮಾಡ್ಕೋಬೋದು. ಸೊ ಎಲ್ಲ ರಿಸಲ್ಟ್ ಇಲ್ಲೇ ಪಬ್ಲಿಷ್ ಆಗುತ್ತೆ. ಹಾಗೆಯೇ KCETದು ರಿಸಲ್ಟ್ ಕೂಡ ಇಲ್ಲೇ ಪಬ್ಲಿಷ್ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾರು ಇವಾಗ SSLC ಎಕ್ಸಾಮ್ನ ಬರೆದಿರ್ತಾರೆ ಮತ್ತು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ, ಸೊ ಅಂಥ ವಿಧದ್ದು ಇದೇ ವೆಬ್ಸೈಟಲ್ಲಿ ಬಂದು 12:30ಕ್ಕೆ ಬಂದು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಕೋಬೋದು. ಆ ಒಂದು ಲಿಂಕ್ ಇನ್ನೂ ಈ ಒಂದು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿಲ್ಲ, ಬಟ್ ಆದಷ್ಟು ಬೇಗನೆ ಮಾಡ್ತಾರೆ. ಸೊ ಈ ಒಂದು ವಿಷಯನ ನೀವು ಕೂಡ ತಿಳ್ಕೊಳ್ಳಿ, ಮತ್ತು ಹಾಗೆಯೇ ನಿಮ್ಮೆಲ್ಲ ಬೇರೆ ಫ್ರೆಂಡ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರು ಕೂಡ ರಿಸಲ್ಟ್ ಬಗ್ಗೆ ವೆಯ್ಟ್ ಮಾಡ್ತಿರ್ತಾರೆ ಯಾವಾಗ ಬರೋದಂತ. ಸೊ ಎಲ್ಲರದ್ದು ರಿಸಲ್ಟ್ ಚೆನ್ನಾಗಾಗಲಿ ಅಂತ ವಿಶ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಣ.